ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಡಿಯೋದೊಟ್ಟಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಡಿನ್ನರ್ಗೆ ಮಾಡುವಂಥ ಆರೋಗ್ಯಕರವಾದ ಒಂದು ರೆಸಿಪಿ ಏನು ಹೇಳಿದರೆ ಬ್ರೊಕೊಲಿ. ಓಕೆ, ಇದನ್ನು ಕೆಲವರು ಹಸಿರು ಕಾಲಿಫ್ಲವರ್ ಕೂಡ ಹೇಳ್ತಾರೆ. ಸೊ ಅದನ್ನು ನಾನು ಇವತ್ತು ಒಂದು ರೆಸಿಪಿ ಹೊಸ ರೀತಿಯಲ್ಲಿ ಈಸಿಯಾಗಿರುವಂಥ, ಎಲ್ಲರೂ ಮಕ್ಕಳಿಂದ ದೊಡ್ಡವರೆಲ್ಲ ಇಷ್ಟಪಡುವಂಥ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ಒಂದು ಬ್ರೊಕೊಲಿ ತಂದಿದ್ದೀನಿ. ಮೇ ಬಿ ಒಂದು ½ kg ಅಷ್ಟಿದೆ. ಇದನ್ನು ನಾನು ಲೂಕ್ ವಾರ್ಮ್ ವಾಟರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ 1 ಗಂಟೆ ಇಟ್ಟಿದ್ದೆ. ಅದರ ನಂತರ ಇದನ್ನು ಒಳ್ಳೆ ಮಾಡಿ ನಾನು 1-2 ಸರಿ ಒಳ್ಳೆ ಮಾಡಿ ತೊಳೆದಿದ್ದೀನಿ. ಓಕೆ, ತೊಳೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕಡಾಯಿಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಅದು ಬಿಸಿ ಆಗ್ತಾ ಬರುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಬೇಕಾಗಿರೋ ವಸ್ತುಗಳನ್ನು ಒಂದೊಂದಾಗಿ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು 10 ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ. ಈಗ ಒಂದು 10 ಗೋಡಂಬಿ, ಓಕೆ, ಕ್ಯಾಜುವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾಜು ಗೋಲ್ಡನ್ ಬ್ರೌನ್, ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ ನಾವು ಕಟ್ ಮಾಡಿರುವ ದೊಡ್ಡದು ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ರಫ್ಲಿ ಚಾಪ್ಡ್ ಆನಿಯನ್ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈರುಳ್ಳಿ ಲೈಟಾಗಿ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ನಾವು ಖಾರಕ್ಕೆ ತಕ್ಕ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ರಫ್ಲಿ ಚಾಪ್ಟು 1 ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ಲೈಟಾಗಿ ಸಾಫ್ಟ್ ಆದರೆ ಸಾಕು. ಇದು ಟೊಮೆಟೊ ಸಹ ಲೈಟು ಸಾಫ್ಟ್ ಆಗ್ತಾ ಬಂತು. ಈಗ ನಾವು ಬೆಂಕಿ ಬಂದ್ ಮಾಡೋಣ. ಸೊ ಇದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಮೊದಲು ತಣ್ಣಗಾಗೋಕ್ಕೆ ಬಿಡ್ತೇನೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾನು ಪ್ಯಾನ್ ಅಡಿನಲ್ಲಿ ಇಟ್ಕೊಳ್ತೀನಿ. ಬಿಕಾಸ್ ಇದೇ ಪಾತ್ರೆನ ನಾನು ಅದು ಬ್ರೊಕೊಲಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಹುರಿದ ಮಸಾಲೆ ಪ್ಯಾನ್ ಅಡಿನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ನಾನು ಒಂದು 10 ಗ್ರಾಮ್ನಷ್ಟು ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಬಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಸಾಲ್ಟು ಟೇಸ್ಟ್ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತೊಳೆದಿಟ್ಟಂಥ ಬ್ರೊಕೊಲಿನ ಹಾಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಒಂದು 100 ml ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಪುನೊಮ್ಮೆ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡೋಣ. ಇದನ್ನು ನಾವು 90% ತನಕ ಬೇಯಿಸ್ಕೊಳ್ಳೋಣ. ಓಕೆ, ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ತಣ್ಣಗಾಗಿದೆ. ಸ್ವಲ್ಪ ನೀರು, ಓಕೆ, ಇದು ಒಳ್ಳೆಯಾಗಿ ಪೇಸ್ಟ್ ಆಗಿದೆ. ಬನ್ನಿ ನೋಡೋಣ ಬ್ರೊಕೊಲಿ ರೆಡಿಯಾಗಿದೆ. ಎಸ್, ಇದು ಸಹ ರೆಡಿಯಾಗಿದೆ. ಈಗ ನಾವು ರುಬ್ಬಿರುವ ಈ ಮಸಾಲಾನ ಹಾಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆದರೆ, ನಾವು ಅದರ ಕ್ಯಾಶು ಹಾಕಿದ್ರಿಂದ ಥಿಕ್ನೆಸ್ ಸ್ವಲ್ಪ ಹೆಚ್ಚಾಗಿದೆ. ಅದಕ್ಕೀಗ ನಾವು ರುಬ್ಬಿರುವ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ.
ಹಾಕಿ ಕೊಡ್ತೀನಿ. ಓಕೆ, ಒಳ್ಳೆ ಕುದಿ ಬಂದಿದೆ. ಈಗ ಲಾಸ್ಟ್ ನಮ್ಮ ಇಂಡಿಯನ್ ಟಚಪ್ ಏನು ಹೇಳ್ತಾರೆ, ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಈಗ ಬೆಂಕಿ ಬಂದ್ ಮಾಡ್ಕೊಳ್ಳೋಣ. ಬೆಂಕಿ ಬಂದ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಡೋಂಟ್ ಯು ಥಿಂಕ್ ಇಟ್ಸ್ ಲುಕ್ಸ್ ಯಮ್ಮಿ? ನಾನು ಹೊಗಳಕ್ಕೆ ಹೋಗ್ಲಿದ್ದಿಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಇದು ಅನ್ನದ ಜೊತೆ, ವೈಟ್ ರೈಸ್ ಜೊತೆ ಎಸ್ಪೆಷಲಿ, ಅದು ದೋಸೆ, ಇಡ್ಲಿ, ಚಪಾತಿ, ಪರೋಟ, ಏನೇ ನಮ್ಮ ಇಂಡಿಯನ್ ಡಿಶ್ ಇರಲಿ, ನಿಜವಾಗ್ಲೂ ಒಳ್ಳೆಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಟ್ರೈ ಮಾಡಿದ ನಂತರ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್, ಬಾಯ್.